ಧ್ಯಾನಪೀಠ ಅಂತ. ಸೊ ಇದು 1600 ವರ್ಷದ ಹಳೆ ಗುಹೆ ಒಳಗಿರೋ ಶಿವಲಿಂಗ ಅಂತ ಹೇಳ್ತಾರ್ರಿ. ಡೇಂಜರ್ ಇದೆ, ಇದು ಡೇಂಜರ್ ಇದೆನಾ? ಸೊ ಅಲ್ಲಿ ಕಾಣೋದು ಅವ್ರ ಅಜ್ಜಾರು ಮಲಗ್ತಿದ್ದಂಥ ಜಾಗ ನೋಡ್ರಿ. ಈ ಕಾನ್ಫರೆನ್ಸ್ ಹಾಲ್ ಏನೈತೆ ನೋಡ್ರಿ, ಇದು 80 ಫೀಟ್ ಕೆಳಗದೇವಂತ ನಾವು ಮ್ಯಾಲೆ ಭೂಮಿ ಮೇಲಿಂದ. ಸೊ ಈ ಕೇವಿಗೆ ಹೋಗ್ಬೇಕಂತಂದ್ರೆ ಮೇನ್ ಎಂಟ್ರಿ ಇದೆ ನೋಡ್ರಿ. ಯಪ್ಪ ಎಷ್ಟು ಕತ್ತಲಾಗಿ ಇಲ್ಲಿ ಹೆಂಗೆ ಇರ್ತಿದ್ರ ಅಂತ ಅವ್ರು. ಓಹ್ ಮೈ ಗಾಡ್. ಅವಾಗ ಸ್ವಾಮಿಗಳು ಯೂಸ್ ಮಾಡ್ತಿದ್ದಂಥ ಬಚ್ಚಲ ಕೋಣೆ ನೋಡ್ರಿ. ಇದಕ್ಕೆ ಗಜದ್ವಾರ ಅಂತ ಕರೀತಾರೆ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಆಜು ಬಾಜು 2 ಆನೆಯನ್ನು ಸ್ಥಾಪನೆ ಮಾಡಿರಿ. ಸೊ ಗೈಡ್ ಈ ದಾರಿ ಡೇಂಜರ್ ಅಂತ ಅಂದಿದ್ರಲ್ರಿ, ಅದಕ್ಕೆ ಏನೈತೆ ಅಂತ ಅಂದ ನೋಡಾಕ ಒಬ್ಬನೇ ಬಂದೇನ್ರಿ ನಾನು. ನಮಸ್ಕಾರ ಎಲ್ಲರಿಗೂ ಗೈಸ್. ಎಕ್ಸಾಕ್ಟ್ಲಿ ನಾವು ಎಲ್ಲಿದ್ದೇವೆ ಅಂತಂದ್ರೆ ಈಗ ಚಂದ್ರವಳ್ಳಿ ಅಂತ ಅನ್ನೋ ಒಂದು ಪುರಾತತ್ವ ಸ್ಥಳದಾಗದೇವಿ. ಇಲ್ಲಿ 1600 ವರ್ಷದ ಹಳೆ ಗುಹೆ ಐತಂತ. ಮತ್ತು ಆ ಗುಹೆ ಅಷ್ಟ ಅಲ್ದನ ಮಂಕಿ ಮ್ಯಾನ್ ಅಂತ ಕರೆಸ್ಕೊಳ್ಳೋ ಕೋತಿರಾಜ ಅವ್ರದ 90 ಡಿಗ್ರಿ ಕ್ಲೈಂಬಿಂಗ್ ನೋಡೋಣ ಅಂತ. ಮತ್ತು ಮಯೂರ ವರ್ಮ ಅವರ ಸಾಮ್ರಾಜ್ಯವನ್ನ ಕಟ್ಟಿದಂಥ ಜಾಗ ನೋಡೋಣ. ಅದಷ್ಟ ಅಲ್ದನ ಈ ಚಂದ್ರಾವಳಿ ತೋಟದಾಗಿರೋ ಇನ್ನೊಂದಿಷ್ಟು ಶಾಕಿಂಗ್ ಮ್ಯಾಟರ್ಸ್ನ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೇನೆ ಅಂತ. ಈ ಚಂದ್ರಾವಳಿ ಏನೈತೆ ನೋಡ್ರಿ, ಇದು ಚಿತ್ರದುರ್ಗ ಸಿಟಿ ಏರಿಯಾದಿಂದ ಜಸ್ಟ್ 3 ಕಿಲೋಮೀಟರ್ ಆಕೈತಿ. ಬಸ್ ಅದು ಇರಂಗಿಲ್ಲ, ಇಲ್ಲಿಗೆ ಆಟೋ ಇರ್ತಾವು. ಆಟೋ ಒಂದು 50 to 70 ರೂಪೀಸ್ ಚಾರ್ಜ್ ಮಾಡ್ತಾರೆ per person. ಡೈಲಿ 10 o'clock ಓಪನ್ ಆಕೈತಿ, ಆದ್ರೆ ಎಂಟ್ರಿ ಫೀಸ್ ಅದು ಏನು ಇರಂಗಿಲ್ಲ ಇಲ್ಲಿ. ಓಹ್, ಚಂದ್ರಾವಳಿದ ಹಿಸ್ಟ್ರಿ ಹಾಕ್ಯಾರ ನೋಡ್ರಿ, ಇಲ್ಲಿ ಪಾಸ್ ಮಾಡಿ ನೋಡ್ಕೋಬಹುದು ನೀವು. ಆದ್ರೆ ಗಾಯ್ಸ್ ಇಲ್ಲಿ ಮಂಗ್ಯಾಗಳ ಕಾಟ ಭಾಳ ಅಂದ್ರೆ ಭಾಳ ಇರ್ತೈತ್ರಿ. ಭಾಳ ಹುಷಾರಿಂದ ಇರ್ಬೇಕು. ಮಂಗ. ಸೊ ಫಸ್ಟ್ ಎಂಟ್ರಿ ಆದ ಕೂಡ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಬರ್ತೈತಿ. ಆ ಟೆಂಪಲ್ ಬಾಜುನ ಈ ಚಂದ್ರಾವಳಿ ಕೆರಿನ ನೋಡ್ಬೋದು ನಾವು. ಕನ್ನಡದ ಪ್ರಪ್ರಥಮ ದೊರೆ ಮಯೂರ ವರ್ಮ ಕಟ್ಟಿದಂಥ ಕೆರೆ ನೋಡ್ರಿ ಇದು. ಸೊ ಅಲ್ಲಿ ಗುಡ್ಡ ಏನು ಕಂದೈತೆ ನೋಡ್ರಿ, ಅಲ್ಲಿ ಮಯೂರ ವರ್ಮ ಅವರ ಸೈನ್ಯನ ಕಟ್ಟಿದ್ರಂತ. ಆಮೇಲೆ ಹೋಗಿ ಆ ಗುಡ್ಡನ ಮತ್ತು ಆ ಪ್ಲೇಸ್ನ ನೋಡ್ಕೊಂಬರೋಣಂತ್ರಿ. ಸೊ ಒಂದು 100 ಮೀಟರ್ಸ್ ಹಂಗೆ ಆ ಟೆಂಪಲಿಂದ ಮುಂದೆ ಬಂದ್ರೆ ಸಿಗೋದ ನಮ್ಗೆ ಆ ಕೇವ್ ಹೋಗೋ ದಾರಿ. ಆ 1600 ವರ್ಷದ ಹಳೆ ಗುಹೆ ಏನಂತ ಹೇಳಿದ್ನಿ ನೋಡ್ರಿ, ಆ ಗುಹೆಗೆ ಹೋಗೋ ದಾರಿ ಇದ ನೋಡ್ರಿ. ಅಂಕಲಗಿ ಮಠ ಮತ್ತು ಅಂಕಲಗಿ ಗುಹೆ ಅಂತಲೂ ಕರೀತಾರೆ. ಇಲ್ಲಿಂದ ಒಂದು 100 ಸ್ಟೆಪ್ಸ್ ಅದಾವ ಅಷ್ಟೆ. ಇದ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಆ ಗುಹೆ ಬರ್ತೈತಿ. ಗೈಸ್, ಡೇರಿಂಗ್ ಹೆಸರು ಕೇಳಿರಲ್ಲ ಎಲ್ಲರೂ. ಆ ಡೇರಿಂಗ್ ಅಂದ್ರೆ ಏನಂತ ಅನ್ನೋದನ್ನ ತೋರಿಸ್ತೇನೆ ನೋಡ್ರಿ. ವಿತೌಟ್ ಸೇಫ್ಟಿ ಮೆಜರ್ಸ್, ವಿತೌಟ್ ಸೇಫ್ಟಿ ರೋಪ್. ಕೋತಿರಾಜ್ ಅವ್ರ 90 ಡಿಗ್ರಿ ಇರೋ ಈ ಕಲ್ಲ ಬಂಡೆನ ಹತ್ತೋದನ್ನ ನೋಡೋಣ ಅಂತೀಗ ನಾವು. ಸರ್ ಫುಲ್ ರೆಡಿ ಆಗತ್ತಾರೆ ಈಗ. ಇದನ್ನ ಹತ್ತಲ್ಲ ಸರ್ ನೀವು ಇವಾಗ? ಟ್ರೈ ಮಾಡ್ತೀನಿ, ಆಗುತ್ತೋ ಇಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಅದನ್ನ ಫ್ಲ್ಯಾಗ್ ಕಟ್ಟಿದ್ದು ನೀವೇ ಅಲ್ವಾ ಅಲ್ಲಿ ಮ್ಯಾಲೆ? ನಾನೇನಪ್ಪ. ಹೌದಾ? ಗೈಸ್, ಅಲ್ಲೇನು ಮ್ಯಾಗ್ ಫ್ಲ್ಯಾಗ್ ಕಾಣತೈತೆ ನೋಡ್ರಿ, ಅದನ್ನ ಕಟ್ಟಿ ವಿತೌಟ್ ಸೇಫ್ಟಿ ನಮ್ಮ ಸರ್ ಇಲ್ಲಿಂದ ಹತ್ಕೊಂಡು ಹೋಗಿ ಆ ಫ್ಲಾಗ್ ಬೀಸ್ತಾರ. ಅವ್ರಿಗೊಂದು ಹಿಮಾಲಯ ಬುಲೆಟ್ ಹತ್ತಿ ಏನೋ ನೀನು ಹತ್ತು. ಓಹ್, ಸರ್ ಫುಲ್ ರೆಡಿ ಆಗ್ಯಾರ. ಆದ್ರೆ ಇವ್ರದ್ದು ಸಾಹಸ 1-2 ಅಷ್ಟೇ ಇಲ್ರಿ. ಬೇಕಾದ್ರೆ ನೀವು ಅವ್ರ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿರಿ, ನಿಮ್ಗೆ ಅವ್ರು ಏನು ಅನ್ನೋದು ಗೊತ್ತಾಕೈತಿ. ಲಿಟ್ರಲಿ ಗೈಸ್, ನಾವು ಅವ್ರದ್ದು ರಾಕ್ ಕ್ಲೈಂಬಿಂಗ್ನ ಲೈವ್ ಆಗಿ ನೋಡತ್ತೇವೆ ಅಂತಂದ್ರೆ ಅದು ನಮ್ದು ಲಕ್ ಅಂತಾನೆ ಹೇಳ್ಬೋದು. ನೋಡ್ರಿ, ಈ ಚಿಕ್ಕ ಕಲ್ಲ ಬಂಡೆಯಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡತ್ತಾರ ಅವ್ರು. ಕೋತಿರಾಜ್ ಅವರು ಫಸ್ಟ್ ಸ್ಟೆಪ್ ಹತ್ತಿದ್ದಾರೆ. ಅದನ್ನ ಅಲ್ಲಿ ಮಟ್ಟ ನೋಡ್ರಿ, ಇಷ್ಟು ಜನ ನಿಂತು ನೋಡತ್ತಾರ. ಆಲ್ ದ ಬೆಸ್ಟ್ ಸರ್. ಪೂರ್ತಿ 90 ಡಿಗ್ರಿ ಐತಿ. ಅದನ್ನ ಹೆಂಗೆ ಹತ್ತಾರ ಈಗ ನೋಡೋಣ ಅಂತ. ಓ, ಹಂಗೆ ಹತ್ತಾರ ನೋಡ್ರಿ. ಓ ಮೈ ಗಾಡ್, ಎಷ್ಟು ಸ್ಪೀಡ್ ಹತ್ತಾರ ಅದು. ಗೈಸ್, ಲಿಟ್ರಲಿ 90 ಡಿಗ್ರಿ ಒಳಗೈತಿ. ಹೆಂಗೆ ಹತ್ತಾರ ನೋಡಿದ್ರು. ಓ ಮೈ ಗಾಡ್, 2 ಕೈ ಬಿಟ್ಟು ಸಾಹಸ ಮಾಡದಾರ. ಅಯ್ಯೋ ಪಾಪ, ಸುಸ್ತಾತ ಅನ್ನಿಸ್ತೈತಿ ಮೇ ಬಿ. ಹೆಂಗೆ ನಾವು ಅನ್ನೋದಾರ. ಓ ಮೈ ಗಾಡ್. ಹಿಂಗಾದ ಹತ್ತಿ ಇಲ್ಲಿ ಹೇಳ್ತಾ ಹೇಳಿದ್ರು ನೋಡ್ರಿ. ಸರ್, ನಿಮ್ಮ ಡೇರಿಗೆ ಒಂದು ದೊಡ್ಡ ಸಲಾಮ್.
ಫುಲ್ ಫ್ಯಾನ್ಸ್ ರಾಜಣ್ಣ, ಕೋತಿ ರಾಜಣ್ಣ. ಗೈಸ್ ಇಷ್ಟೊತ್ತನ ಏನು ನೋಡಿದ್ವಿ ನೋಡ್ರಿ, ಅದು ಬರೀ ಜಸ್ಟ್ ಟ್ರೈಲರ್ ಗೈಸ್. ಅಸಲಿ ಪಿಕ್ಚರ್ ಇಲ್ಲಿಂದ ಸ್ಟಾರ್ಟ್ ಆಕೈತಿ. ಯಾಕಂತಂದ್ರೆ 1600 ವರ್ಷದ ಗುಹೆನ ನೋಡ್ಕೊಂಬರ ಅಂತೀವಿ. ಸೊ ಗೈಸ್ ಇಲ್ಲೇನು ಕಂತೈತೆ ನೋಡ್ರಿ, ಇದು ಪಂಚಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ನಿಯರ್ ಗುಹೆ ಹೋಗೋ ದಾರಿ ಐತಿ. ಸೊ ಇಲ್ಲಿಂದ ಗುಹೆ ಸ್ಟಾರ್ಟ್ ಆಗೋದ್ರಿ. ಟೋಟಲ್ 80 ಅಡಿ ಒಳಗೆ ಹೋಗ್ಬೇಕಂತ ಹೋಗೋಣ ಅಂತೀವಿ. ಲೈಟ್ ಅದು ಏನಿಲ್ಲ ಸರ್ ಇಲ್ಲಿ? ಐಸ್ ಲೈಟ್ ಅದು ಏನಿಲ್ಲ ಒಳಗೆ. ಅಲ್ಲ ಸರ್, ಬೇರೆದವ್ರು ಬಂದರೆ ಅವ್ರಿಗೆ ಚಾರ್ಜ್ ಮಾಡ್ತೀರಾ ಒಳಗೆ ನೋಡಲಿಕ್ಕೆ? ಎಲ್ಲರಿಗೂ ಚಾರ್ಜ್. ಯಾರು ಫ್ರೀ ಯಾರಿಲ್ಲ ಇಲ್ಲಿ. ಓಕೆ ಓಕೆ, ಫ್ರೀ ಯಾರಿಗೂ ಬಿಡಂಗಿಲ್ಲ ನೋಡ್ರಿ, ಎಲ್ಲರಿಗೂ ಚಾರ್ಜ್ ಇರ್ತೈತಿ. ಗೈಡ್ಗಳು ಹಾಂ, ವಿತ್ ಗೈಡ್. ಈ ಗುಹೆ ಎಂಟ್ರಿ ಆದ ಕೂಡಲೇ ಇಲ್ಲಿ 7 ಮೆಟ್ಲ ಮಾಡ್ಯಾರ್ರಿ. ಇಲ್ಲಿ ಈ 7 ಮೆಟ್ಲ ಹೆಂಗದಾವ ಅಂತಂದ್ರೆ, ಇದು ಒಂದು ಚಿಕ್ಕದು ಒಂದು ದೊಡ್ಡದು, ಒಂದು ಚಿಕ್ಕದು ಒಂದು ದೊಡ್ಡದು ಐತಂತೆ. ಎದಕ್ಕೈತೆ ಅಂತಂದ್ರೆ ಶತ್ರುಗಳು ಯಾರಾದರೂ ಬಂದ್ರೆ ಅವ್ರು ಕನ್ಫ್ಯೂಸ್ ಆಗಿ ಬೀಳಿ ಅಂತಂದ್ರೆ ಹಂಗೆ ಮಾಡ್ಯಾರಂತ. ಇಲ್ಲೇನು ಕಾಣತ್ತಾವ ನೋಡ್ರಿ ಇವ ಮೆಟ್ಲ. ಹೌದು ನೋಡ್ರಿ ವಯಸ್ಸು ನೋಡ್ರಿ, ಆ 7 ಮೆಟ್ಲ ಹೆಂಗೆ ಮಾಡ್ಯಾರ, ಒಂದು ಸಣ್ಣದು ಒಂದು ದೊಡ್ಡದು. ಇದು ನೋಡ್ರಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಕೈತೆ ನೋಡ್ರಿ ಇದು ನೋಡಿದ್ರೆ. ಒಬ್ಬ ಸೈನಿಕ ಕುಂತು ವಾಚ್ ಮಾಡಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಂದು. ಇವರು ಕತ್ತಲೆ ಕುಂತಿರ್ತಾನೆ, ಬರೋರು ಬೆಳಕಿನಿಂದ ಬರ್ತಾರೆ. ಯಾರು ಬರ್ತಾನೆ ಇವ್ರಿಗೆ ಗೊತ್ತಾಗುತ್ತೆ, ಬಟ್ ಹೊರಗಡೆ ಬರ ಸೈನಿಕರು ಇಲ್ಲಿ ಕುಂತಿರ್ತಾರೆ. ಓಕೆ ಸರ್, ನೋಡಿ ಗಣೇಶ ನೋಡ್ತೀವಿ, ಕೆಳಗಡೆ ಪೂರ್ಣ ಕುಂಭ ಕಳಸ ನೋಡ್ತೀವಿ. ಓಕೆ, ಯಾವುದೇ ಮಂಗಳ ಕೆಲಸ ಬೇಕಂದ್ರೆ ಫಸ್ಟ್ ವಿಘ್ನೇಶ್ವರನ ಪೂಜೆ ಮಾಡಿಬಿಟ್ಟು ಪೂರ್ಣ ಕುಂಭ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಆ ಸಂಖ್ಯಾತವ ನಿರ್ಮಾಣ ಮಾಡಿದ್ದು. ಅದಕ್ಕೆ ಹಿಂದ್ಗಡೆ 1-2 ಆನೆ ಚಿತ್ರ ಇದಾವೆ. ಅದಕ್ಕೆ ಇದನ್ನ ಗಜಾದ್ವಾರ ಅಂತ ಕರೆದಾರೆ. ಗಜದ್ವಾರ. ಇದಕ್ಕೆ ಗಜದ್ವಾರ ಅಂತ ಕರೀತಾರೆ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಆಜು ಬಾಜು 2 ಆನೆಯನ್ನು ಸ್ಥಾಪನೆ ಮಾಡ್ಯಾರ, ಇಲ್ಲೊಂದು ಅಲ್ಲೊಂದು. ಇಲ್ಲೇನು ಕಾಣ್ತೈತೆ ನೋಡ್ರಿ, ಇದು ಪರದೇಶಪ್ಪ ಅಜ್ಜನವರ ಧ್ಯಾನ ಪೀಠ ಅಂತ ಕರೀತಾರೆ. ಇಲ್ಲೇ ಧ್ಯಾನ ಪೀಠದ ಬಾಜುನ ನಾವು ಪೂಜಾ ಸಾಮಗ್ರಿಗಳನ್ನ ಇಟ್ಕೊಳ್ತಕ್ಕಂಥ ಜಾಗ ನೋಡ್ಬೋದ್ರಿ. ಮತ್ತೆ ಅದ್ರ ಅಪೋಸಿಟ್ ನಾವು 1600 ವರ್ಷದ ಶಿವಲಿಂಗವನ್ನ ನೋಡ್ಬೋದ್ರಿ. ಯಾಕಂತಂದ್ರೆ ಅಜ್ಜಾರ ಇಲ್ಲೇ ಧ್ಯಾನ ಮಾಡ್ತಿದ್ರೆ, ಇಲ್ಲೇ ಪೂಜೆ ಸಾಮಗ್ರಿಗಳನ್ನ ಇಟ್ಕೊಂತಿದ್ರ, ಮತ್ತೆ ಇಲ್ಲಿ ಒಂದು ಶಿವನ ಪೂಜೆನ ಮಾಡ್ತಿದ್ರಿ. ಮತ್ತೆ ಇಲ್ಲಿ ನಾವು ಸುತ್ತಲಾರ್ಕು ದೀಪದ ಗೂಡುಗಳನ್ನ ನೋಡ್ಬೋದು ನೋಡ್ರಿ. ಇಲ್ಲೇನು ಕಾಣ್ತೈತೆ ನೋಡ್ರಿ, ಇದು ಪರದೇಶಪ್ಪನವರ ಸ್ನಾನದ ಗೃಹ ಅಂತ. ಅಲ್ಲೇ ನೀರು ಬರೋದು ಮಾಡ್ಯಾರ ಅವ್ರು, ಡ್ರೈನೇಜ್ ನೀರು ಅಲ್ಲಿ ಕಾಣ್ತೈತೆ ನೋಡ್ರಿ. ಅಲ್ಲಿಂದ ನೀರು ಬಂದು ಇದಕ್ಕೆ ಸೇರ್ಕೊಂತಿತ್ತಂತ. ಮತ್ತು ಇಲ್ಲೇ ಕುಂತವರು ಸ್ನಾನ ಮಾಡ್ತಿದ್ರಂತ. ಸ್ನಾನ ಮಾಡಿ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಲ್ಲೇನು ಜಾಗ ಟೈಪ್ ನೋಡಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 3 ಬಾಗಿಲುಗಳು ಕಾಣ್ತಾವೆ. ಯಾಕಂತಂದ್ರೆ ಶತ್ರುಗಳಿಗೆ ಬಂದರಿಗೆ ಕನ್ಫ್ಯೂಸ್ ಆಗಲಿ ಅಂತಂದ್ರೆ, ಅವ್ರು ಎಲ್ಲಿ ಬಂದ್ವಿ ಎಲ್ಲಿ ಹೋದ್ವಿ ಅಂತ ಅನ್ನೋದು ಗೊತ್ತಾಗ್ಬಾರ್ದು ಅಂತಂದು ನೀವು 3 ಬಾಗಿಲಾಗ ಮಾಡ್ಯಾರ. ಈ ಸ್ನಾನದ ಗೃಹ ಕಡೆನ. ಅಂಕಲ್, ಇದು ಕ್ಲೋಸ್, ಎಲ್ಲಿ ಒಳಗೆ ಹೋಗ್ಬೋದಾ ನಾವು? ಕ್ಲೋಸ್ ಮಾಡಿದಾರಾ? ಇದೆಯಲ್ಲ ಅಂಕಲ್? ಹಾಂ, ಡೇಂಜರ್ ಇದೆ, ಇಲ್ಲಿ ಡೇಂಜರ್ ಐತೆನಾ? ಓ ಮೈ ಗಾಡ್, ಇಲ್ಲಿ ಡೇಂಜರ್ ಐತೆ ಅಂತ ಹೋಗೋದು ಬೇಡ ಅಂತ ಅನ್ನತ್ತಾರ ಅವ್ರು. ಈ 2 ಭಾಗದಾಗ 1 ಭಾಗದಾಗ ಹೊಂಟೀವಿ ನಾವೀಗ. ಬಟ್ ಈ ಡೇಂಜರ್ ಇದ್ದ ಜಾಗನ ನೋಡೋದು ಭಾಳ ಕ್ಯೂರಿಯಾಸಿಟಿ ಇತ್ತು ರೀ. ಆದ್ರೆ ಗೈಡ್ ನಂಗೆ ಅಲ್ಲೇ ಹೋಗ್ಬೇಡ ಅಂತ ಅಂದಿದ್ರೆ, ಆದ್ರೆ ನಾವು ಒಬ್ಬನೇ ಬಂದು ಇದನ್ನು ನೋಡಕ್ಕೆ ಹೋಗತ್ತೇನೆ. ಈಗ ಇದು ಅಲ್ಲಿಗೆ ಹೋಗೋ ದಾರಿ. ಇನ್ನು ಆ್ಯಕ್ಚುಲಿ ಬಂದ್ ಮಾಡ್ಯಾರಂತ. ಈ ಬಂದ್ ಮಾಡಿದ್ದನ್ನು ನೋಡ್ಕೊಂಬರೋಣ ಅಂತ ಬರ್ರಿ. ಓಕೆ, ಇನ್ನೂ ಐತಿ ಒಳಗೆ ನಮಗೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲೇ ಇತ್ತು, ಇದನ್ನು ಬಂದ್ ಮಾಡ್ಯಾರ. ಹಂಗೆ ಮುಂದೆ ಹೋದ್ರೆ ಇಲ್ಲಿ ಅವಾಗೇನೋ ಟೂರಿಸ್ಟ್ಗಳು ಬರ್ತಿದ್ರಂತ, ಹಿಂಗಾದ್ ಬರ್ತಿದ್ರಂತ. ಅದಕ್ಕೆ ಇದನ್ನ ಕ್ಲೋಸ್ ಮಾಡಿಬಿಟ್ಟಾರೆ. ಹಾಂ, ನಾವು ಒಬ್ಬನೇ ಬಂದೇನು ರೀ, ಗೈಡ್ ಆಗಲ್ಲಿ ಇಲ್ಲಿ ಕರ್ಕೊಂಬರ್ಲಿಲ್ಲ. ಇದನ್ನು ನೋಡ್ಬೇಕಂತ ಅಂದನ ಬಂದೆ ನಾನು. ಈ 2 ಭಾಗದಾಗ 1 ಭಾಗದಾಗ ಹೊಂಟೀವಿ ನಾವೀಗ. ಓಕೆ, ಡ್ರಾಯಿಂಗ್ ಹಾಲು ಪೇಂಟಿಂಗ್ ಹಾಲ್ ಅಂತಂದ್ರೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಹಾಲ್. ಸ್ಟ್ಯಾಂಡ್ ಆಕೃತಿ ಕಾಣುತ್ತವ್ರಿ. ಇದೇನು ಅಂಕಲ್ ಇದು? ಸ್ಟ್ಯಾಂಡ್ ಆಕೃತಿ ಕಾಣುತ್ತವ್ರಿ. ಯಾಕಂದ್ರೆ ಇಲ್ಲಿ ಪೇಂಟ್ ಮಾಡಿದ್ದ ಬ್ರಷ್ ಅಥವಾ ಕುಂಜಡಕ್ಕೆ ಒಂದು ಜಾಗ ಬೇಕಲ್ಲ, ಅದನ್ನ ಒಂದು ಸ್ಟ್ಯಾಂಡ್ ಆಕೃತಿ ಮಾಡ್ಕೊಂಡ್ರು. ಅದನ್ನ ಡ್ರಾಯಿಂಗ್ ಹಾಲು ಪೇಂಟಿಂಗ್ ಹಾಲ್ ಅಂತ ಕರೆದಾರೆ. ನೋಡ್ರಿ, ಇಲ್ಲಿ ಡ್ರಾಯಿಂಗ್ ಮಾಡ್ಯಾರ ಆಲ್ರೆಡಿ. ಇದು ಅವಾಗಿಂದ ಡ್ರಾಯಿಂಗ್ ಮಾಡಿದ್ದು. ನ್ಯಾಚುರಲ್ ಪೇಂಟಿಂಗ್. ಓಕೆ ಓಕೆ, ನೋಡ್ರಿ, ನ್ಯಾಚುರಲ್ ಪೇಂಟಿಂಗ್ ಅಂತ ಅವಾಗ ಡ್ರಾಯಿಂಗ್ ಮಾಡಿದ್ದು. ಇವಾಗೆಲ್ಲ ಆಳ್ಕೇಶ್ ಹೋಗಿಬಿಟ್ಟಿದ್ದಲ್ಲ ಅಂಕಲ್.
ರೂಮ್. ಓಕೆ ಹಾಂ, ಇದು ಅಲ್ಲಿ ಬರುತ್ತಾ? ಇದೇನು ಅಂಕಲ್, ಇದು ಅದೇ ದಾರಿ? ಹಾಂ, ಸ್ವಲ್ಪ ಟಾರ್ಚ್ ಹಿಡಿದ್ರೆ. ಎಸ್ ನೋಡ್ರಿ, ನಾವು ಎಲ್ಲಿ ಬಂದೀವಿ ಎಲ್ಲಿ ಹೋಗಿ ಅನ್ನೋದು ಕನ್ಫ್ಯೂಸ್ ಆಗ್ಬೇಕಂತಂದ್ರೆ ಇಲ್ಲೊಂದು ಬಾಗಿಲು ಐತಿ, ಅಲ್ಲೊಂದು ಬಾಗಿಲು ಐತಿ, ಮತ್ತು ಇಲ್ಲಿ ಒಂದು ಬಾಗಿಲು ಐತಿ. ಈ ಸುತ್ತಲಾರ್ಕು ಇಲ್ಲೇ ದೀಪ ಇಡೋದು ಜಾಗ ಮಾಡ್ಯಾರ. ಅಂಕಲ್ ಇದೇನು ಅಂಕಲ್ ಇಲ್ಲಿ ಕಿಂಡಿ ಅಂಕಲ್? ಹಾಂ 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 ಎಸ್, ಇಲ್ಲೇ ಸ್ವಾಮಿಯವ್ರ ಜ್ಞಾನಪೀಠ ನೋಡ್ರಿ. ಆಗಲ್ಲಿ ಹಿಂಗೆ ಸುತ್ತ ಅದು ಬಂದ್ವಿ ನಾವು. ಹಾಂ ಓಕೆ ಓಕೆ. ಪಲ್ಲಕ್ಕಿ ಉತ್ಸವ ಮಾಡ್ತೀವಲ್ಲ ಆ ಥರ ಆಯ್ಕಲ್ಲಿ ಸ್ವಾಮಿಯವ್ರನ್ನ ಕುಣಿಸ್ಬಿಟ್ಟು ಪೂಜೆ ಮಾಡಿರಂತೆ. ಎಸ್, ಮಯೂರವರ್ಮ ರಾಜರು ಪರದೇಶಪ್ಪ ಅನ್ನೋ ಸ್ವಾಮಿಗಳನ್ನ ಇದೇ ಪಲ್ಲಕ್ಕಿ ಒಳಗೆ ಕುಂದಿಸಿ ಪೂಜೆ ಮಾಡಿದ್ರಂತ ನೋಡ್ರಿ. ಒಳಗಡೆ ಕಾಣ್ತಾರ ಸ್ವಾಮಿಯವ್ರ ಒಳಗೆ ಮಂಚ, ಅಲ್ಲಿ ಒಳಗೆ ಕಾಣೋದ್ರಿ. ಓಕೆ, ಬೆಡ್ರೂಮ್ ಒಳಗಡೆ ಇದ್ದಂಗೆ ಇದು ಇಲ್ಲಿ ಪಲ್ಲಕ್ಕಿ, ಅಲ್ಲಿ ಒಳಗೆ ಕಾಣ್ತೈತೆ ನೋಡ್ರಿ, ಅದು ಬೆಡ್ರೂಮ್ ಅಂತ. ಅಲ್ಲಿ ಮಲಗ್ತಿದ್ರ ಅಂಕಲ್? ಅವ್ರಿಗೆ ಗಾಳಿ ಅದು ಬರ್ತಿತ್ತ ಅಲ್ಲಿ? ಸಾಕಷ್ಟು ಗಾಳಿ. ಓಕೆ, ನಮಗೆ ಅಷ್ಟೊಂದೇನು ಪ್ರಾಬ್ಲಮ್ ಆಗತ್ತಿಲ್ಲ ವೆಂಟಿಲೇಷನ್. ಇದೇನು ಸರ್? ಇದೇ ಧ್ಯಾನಪೀಠ. ರೆಸ್ಟೋರೆಂಟ್ ಮೊದಲು 5 ಫುಟ್ ಧ್ಯಾನ ಮಾಡೋರು. ಶಿವ ಪಾರ್ವತಿ ದಕ್ಷ ಬ್ರಹ್ಮನ ವಿಗ್ರಹದ ಎಲ್ಲ ಹೊಡೆದಾಕಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಶಿವ ಪಾರ್ವತಿ ದಕ್ಷ ಬ್ರಹ್ಮನ ಮೂರ್ತಿ ಇತ್ತಂತ, ಇದನ್ನೆಲ್ಲ ಹೊಡೆದು ಹಾಕ್ಯಾರ ಬಂದರು. ಇಲ್ಲೇ ಕುಂತು ಧ್ಯಾನ ಮಾಡ್ತಿದ್ದಾರೆ. ನ್ಯಾಚುರಲ್ ಪೇಂಟಿಂಗ್ ಹಂಗೆ ಅಬ್ಸರ್ವರ್ಸ್ ಅಲ್ಲಿ. ಮಂಚದು ಹಿಂಗ್ ಬಂದು ಮಲಗಾರ, ಅದೊಂದು ಕಿಟಿಗೆ ತರ. ಓಕೆ, ಆ ಮಲಗೋ ಮಂಚ ಅಲ್ಲಿಂದ ಧ್ಯಾನಪೀಠ ಕಡೆಯಿಂದ ನೋಡಿದ್ದು ನೋಡ್ರಿ, ಇಲ್ಲಿ ಪೂರ್ತಿ ಕಾಣ್ತೈತೆ ನೋಡ್ರಿ. ಅದು ಹಂಗ ಕನೆಕ್ಷನ್ ಕೊಟ್ಟಾರ ಅಲ್ಲೇ. ಇದು ಒಂದೇ ಬಾಗಿಲು, ಇದು ಒಂದೇ ಬಾಗಿಲು. ಈ ಕಡೆ ನುಸುಳ್ಬೇಕು, ಈ ಕಡೆ ಇಳಿಬೇಕು 2 ಸ್ಟೆಪ್. ಇಲ್ಲಿ ಕಾಣ್ತೈತಲ್ರಿ, ಇದು ಒಂದೇ ಬಾಗಿಲು ಅಂತ, ಇದು ಅದು ಪ್ಲೇಸಿಗೆ ಹೋಗೈತಿ. ಮತ್ತೆ ಇಲ್ಲಿ ಕಾಣ್ತೈತೆ ನೋಡ್ರಿ, ಹಾಂ, ಇಲ್ಲಿ ಬಕ್ಕೊಂಡು, ಇಲ್ಲಿ ಭಾಳ ಬಕ್ಕೊಂಡು ಬರ್ಬೇಕು. ಓಕೆ ಹಾಂ ಸರ್. ಓ ಮೈ ಗಾಡ್, ಭಾಳ ಹುಷಾರಿಂದ ಹೋಗ್ರಿ ಇಲ್ಲಿ. ಕಾನ್ಫರೆನ್ಸ್ ಮೀಟಿಂಗ್ ಹಾಲ್. ಇಲ್ಲೇನು ಕಾಣ್ತೈತೆ ನೋಡ್ರಿ, ಇದು ಮೀಟಿಂಗ್ ಹಾಲ್ ಅಂತ. ಈಗ ನೋಡ್ರಿ, ಇಲ್ಲಿಂದ ಬಂದ್ವಿ, ಇಲ್ಲಿಂದ ಎಂಟ್ರಿ ಆದ್ಕೊಳ್ಳೆ ಇಲ್ಲೇನು ಕಾಣೋದು, ಇದು ಪೂರ್ತಿ ಮೀಟಿಂಗ್ ಹಾಲ್. ಸಾಮಂತ ರಾಜಗಳು ಬಂದು ಇಲ್ಲೇ ಮೀಟಿಂಗ್ನ ಮಾಡ್ತಿದ್ರಂತ. ಈ ಕಾನ್ಫರೆನ್ಸ್ ಹಾಲ್ ಏನೈತೆ ನೋಡ್ರಿ, ಇದು 80 ಫೀಟ್ ಕೆಳಗದೇವಂತ. ನಾವು ಮ್ಯಾಲೆ ಭೂಮಿ ಮೇಲಿಂದ ಅಷ್ಟು ಕೆಳಗೈತಿ. ಇದೆಲ್ಲ ರಾಜರಿಗೆ ಕುಂದ್ರಾಕದು. ಹಾಂ, ಇಲ್ಲೆಲ್ಲ ಆಸನಗಳು ನೋಡ್ರಿ, ರಾಜರುಗಳಿಗೆ ಕುಂದ್ರಲಿಕ್ಕೆ ಆಸನಗಳು. ಇಲ್ಲಿ ಒಂದು ಐತಿ, ಇಲ್ಲೊಂದು ಐತಿ, ಇಲ್ಲಿ ಒಂದಿಷ್ಟು ಅದಾವ. ಈ ಕಾನ್ಫರೆನ್ಸ್ ಹಾಲ್ ಒಳಗೆ ರಾಜರಿಗೆ ಕರ್ಕೊಂಬರ್ತಿದ್ರಂತ್ರಿ ಗುಪ್ತವಾಗಿ, ಅವ್ರ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು. ಯಾಕಂತಂದ್ರೆ ಇಲ್ಲಿ ಕಾನ್ಫರೆನ್ಸ್ ಮೀಟಿಂಗ್ ಒಳಗೆ ಬೇರೆ ಬೇರೆ ರಾಜರು ಎಲ್ಲರೂ ಬಂದಿರ್ತಿದ್ರು. ಯಾರ್ಯಾರು ಏನೇನು ಮಾತಾಡಿರ್ತಾರೆ ನೋಡಿ, ಯಾರಿಗೂ ಗೊತ್ತಾಗ್ಬಾರ್ದು ಅಂತಂದು ಅವ್ರ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಅವ್ರು ಮಾತಾಡಿ ಹೋಗ್ತಿದ್ರಂತ. ಇಲ್ಲಿ ಇದು ಪೂರ್ತಿ ಕಾಣ್ತಿರೋದು ಕಾನ್ಫರೆನ್ಸ್ ಹಾಲ್. ಗೈಸ್, ಈ ಕಾನ್ಫರೆನ್ಸ್ ಹಾಲ್ ಒಳಗೆ ಎಷ್ಟು ಬ್ಲ್ಯಾಕ್ ಐತೆ ಅಂತಂದ್ರೆ ಟಾರ್ಚ್ ಆಫ್ ಮಾಡ್ತೇನೆ ನೋಡ್ರಿ ಅಂಕಲ್. ಟಾರ್ಚ್ ಆಫ್ ಮಾಡಿ, ಏನೂ ಕಾಣಂಗಿಲ್ಲ ನಮಗೆ. ಎಲ್ಲಿ ಒಂದು ಬೆಳಕಿನ ಕಿಂಡಿನೂ ಕಾಣಂಗಿಲ್ಲ. ಫುಲ್ ಕತ್ಲೆ ಅಂದ್ರೆ ಕತ್ಲೆ. ಓ ಮೈ ಗಾಡ್ ಅಂಕಲ್, ಟಾರ್ಚ್ ಆನ್ ನೋಡ್ರಿ, ಇಷ್ಟು ಕತ್ಲೆ ಐತಿ ಇಲ್ಲಿ. ಇದೆಲ್ಲ ಏನು ಅಂಕಲ್? ಇದು ಇದೆಲ್ಲ ದೀಪದ ಗೂಡು. ಇದೆಲ್ಲ ದೀಪದ ಗೂಡು ನೋಡ್ರಿ. ಅಲ್ಲಿ ಕರ್ರ ಕಾಂದೈತೆ ನೋಡ್ರಿ, ದೀಪ ಆರಿ ಹೋಗಿತ್ತು. ಇದು ಕಾನ್ಫರೆನ್ಸ್ ಅಲ್ಲಿ ಮ್ಯಾಗೆಲ್ಲ ಕಾಣೋದು ಕಲ್ಲೇನ ಇದು ನೋಡ್ರಿ. ಒಂದೋ ಕಲ್ಲು ಎಷ್ಟು ದೊಡ್ಡದಾಗೈತಿ. ಅದು ಇನ್ನೊಂದು ದಾರಿ ಎಲ್ಲಿದೆ ಅಂಕಲ್? 2 ರೂಟ್ ತೋರಿಸಿದ್ ನೋಡ್ರಿ. ಇದು ಅಲ್ಲಿ ಕಾಂದಿದ್ ನೋಡ್ರಿ, ಅದ ರೂಟ್ ಇನ್ನೊಂದು. ಇದು ಚಿಕ್ಕ ಮಕ್ಕಳು ಬರೋದಲ್ಲ ಅಂಕಲ್.
ಇಲ್ಲೇ ಚಿಕ್ಕ ಮಕ್ಕಳು ಹಾದು ಬರ್ತಿದ್ರಂತ. ನಾವು ಅಲ್ಲೇ ಒಂದು ಸಂಧಿ ಒಳಗೆ ಹಾದು ಬಂದ್ವಿ ನೋಡಿ. ಅಲ್ಲಿ ಆದ ಇಲ್ಲಿ ಆದ ಬಂದ್ವಿ, ಇಲ್ಲಿ ಆದ ಬಂದಿಲ್ಲ ಅಂತ ನಾವು. ಹಾಂ, ಇವಾಗ ನಾವು ಗುರುಕುಲಿಗೆ ಎಂಟ್ರಿ ಆಗತ್ತೀವಿ. ಇಲ್ಲಿ ರಾಜರ ಮಕ್ಕಳಿಗೆ ಮಾತ್ರ ವಿದ್ಯಾಭ್ಯಾಸ ಹೇಳ್ಕೊಡ್ತಿರೋ ಜಾಗ. ಇಲ್ಲಿ ಹಿಂದೇನು ಕಾಣತೈತೆ ನೋಡ್ರಿ, ಇದಕ್ಕೆ ಗುರುಕುಲ ಅಂತ ಕರೀತಾರೆ. ಇಲ್ಲೇ ರಾಜರ ಮಕ್ಕಳಿಗೆ ವಿದ್ಯಾಭ್ಯಾಸನ ಹೇಳ್ಕೊಡ್ತಿದ್ರಂತ ಇದೇ ಸ್ಥಳದಾಗ. ನೋಡ್ರಿ ಎಷ್ಟು ದೊಡ್ಡದೈತಿ. ಮೇಲೆ ಕಾಣ್ತಲ್ಲ, ಹಾಂ, ಟ್ರೆಜರಿ ಲಾಕರ್ಗಳು. ನೋಡಿ ಹಂಸ ನೋಡ್ತಾ ಇದ್ವಿ. ಹಾಂ ರೀ, ನವಿಲು ಸುಬ್ರಹ್ಮಣ್ಯ ವಾಹನ, ಹಂಸ ಸರಸ್ವತಿ ವಾಹನ. ಹಂಸ ಸರಸ್ವತಿ ವಾಹನ, ನವಿಲು ಸುಬ್ರಹ್ಮಣ್ಯ ವಾಹನ. ಅವರಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ದೊರಕಲಿ ಅಂತ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಕರೆದಿರೋದು. ಹೌದಾ? ಲಕ್ಷ್ಮೀ ಸರಸ್ವತಿ ವಿಗ್ರಹಗಳಿದ್ದು ಅಂತ ಎಲ್ಲ ಹೊಡೆದಾಕಿದ್ದಾರೆ. ಇಲ್ಲಿದ್ದು ಅಂತ ಇಲ್ಲೊಂದು ಇದ್ದು ಅಂತೆ ನೋಡಿ, ಎಲ್ಲ ಈ ಥರ ಡಿಸೈನ್. ಓಕೆ ಎಲ್ಲ ಹಾಳಾಗೋಗಿದೆ. ನೋಡ್ರಿ ಇಲ್ಲೇನು ಕಾಣತಾವ, ಇಲ್ಲಿ ಲಕ್ಷ್ಮೀ ಸರಸ್ವತಿ ದೇವಿಯ ಮೂರ್ತಿಗಳಿದ್ವು ಅಂತ ಅವನ್ನೆಲ್ಲ ಒಡೆದು ಹಾಕ್ಯಾರ. ಗೈಸ್ ಇಲ್ಲಿಂದ ಎಂಟ್ರಿ ಆಗಿ ಹಿಂಗೆ ಇಲ್ಲಿ ಕೆಳಗೆ ಅಲ್ಲಿ ನೋಡ್ಕೊಂಡ್ಬಂದ್ವಿ. ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಇಲ್ಲೇ ಐತ್ರಿ ಎಕ್ಸಿಟ್. ಇಲ್ಲಿಂದ ಬಂದ್ವಿ ಜಸ್ಟ್. ಗೈಸ್ ಕೇವ್ ಒಳಗಿನ ಎಕ್ಸ್ಪೀರಿಯನ್ಸ್ ಅಂಕಾರ ನೆಕ್ಸ್ಟ್ ಲೆವೆಲ್ ಇತ್ರಿ. ಆದ್ರೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಸಿಂಗ್ ಆಗಿತ್ತು. ಮತ್ತು ನಾವು ಒಬ್ನ ಹೋದಾಗ ಇನ್ನೂ ಪಿಕ್ಚರ್ ಬಿಟ್ಟಿತ್ರಿ ನಂದು. ಸೊ ಇಲ್ಲೇ ಐತ್ರಿ ಈ ಕೇವ್ ಬಾಜುನ ನಾವು ಫುಡ್ ಸ್ಟೋರೇಜ್ನ ನೋಡ್ಬೋದ್ರಿ. ಅದನ್ನ ನೋಡ್ಕೊಂಬರೋಣ ಅಂತ ಬರ್ರಿ. ಇಲ್ಲಿ ಏನ್ಕಂತೈತಿ ನೋಡ್ರಿ, ಇದು ಫುಡ್ ಸ್ಟೋರೇಜ್ ಅಂತ ಕರೀತಾರೆ. ಅವಾಗಿನ ಕಾಲದಾಗ ಅಕ್ಕಿ ದವಸ ಧಾನ್ಯಗಳನ್ನ ಏನ ಇದ್ರು ಇಲ್ಲೇ ಸ್ಟೋರ್ ಮಾಡಿ ಇರ್ತಿದ್ರ ಅಂತ ನೋಡ್ರಿ. ಯಾವನಿ ದೊಡ್ಡದ ನೋಡಿ. ಹಂಗ ಇಲ್ಲೊಂದ್ 3-4 ತಾವು ಕೋಣಿಗಳನ್ನ ಮಾಡ್ಯಾರ. ಗೈಸ್ ಇಲ್ಲೇನ್ ಕಾಣತೈತಿ ನೋಡ್ರಿ, ಇದು ಪಂಚಲಿಂಗೇಶ್ವರ ದೇವಸ್ಥಾನ. ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ 5 ಲಿಂಗಗಳು ಇರ್ತಾವ. ಆದ್ರೆ ಈ ಟೆಂಪಲ್ ಒಳಗ 9 ಲಿಂಗಗಳದಾವ. 9 ಲಿಂಗಗಳು ಎದಕ್ ಅದಾವ ನೋಡ್ಕೊಂಬರೋಣ ಅಂತ ಬರ್ರಿ. ದ್ವಾಪರ ಯುಗದಾಗ ಪಾಂಡವರ ಬಂದು ಫಸ್ಟ್ ಇಲ್ಲೇ 5 ಲಿಂಗಗಳನ್ನ ಸ್ಥಾಪನೆ ಮಾಡಿರ್ತಾರಂತ್ರಿ. ಇಲ್ಲಿ ನೋಡ್ರಿ ಈ ಸೈಡ್ ನಕುಲ, ಸಹದೇವ ಮತ್ತು ಅರ್ಜುನ ಸ್ಥಾಪನೆ ಮಾಡಿದ ಮೂರ್ತಿಗಳನ್ನು ನೋಡ್ಬೋದು. ಅದ್ರ ಬಾಜುನ ಭೀಮ ಮತ್ತು ಯುಧಿಷ್ಠಿರ ಸ್ಥಾಪನೆ ಮಾಡಿದ ಮೂರ್ತಿಗಳನ್ನು ನೋಡ್ಬೋದು. ಇಲ್ಲಿ ಮುಂದೆ 4 ಮೂರ್ತಿಗಳು ಏನ್ ಕಾಣ್ತಾವ ನೋಡ್ರಿ, ಇವು ಪ್ರದೇಶಪ್ಪ ಅಜ್ಜನವರು ಅವರು ಸ್ಥಾಪನೆ ಮಾಡಿದ ಮೂರ್ತಿಗಳು. ಅದಕ್ಕೆ ನಾವಿಲ್ಲಿ ಟೋಟಲ್ 9 ಲಿಂಗಗಳನ್ನ ನೋಡ್ಬೋದ್ರಿ. ಗೈಸ್ ಇದಷ್ಟ ಅಲ್ಲ, ಇನ್ನು ಮುಂದೆ ನೋಡೋ ಪ್ಲೇಸಸ್ ಭಾಳ ಇಂಟ್ರೆಸ್ಟಿಂಗ್ ಅದಾವ್ರಿ. ಅದಕ್ಕೆ ವಿಡಿಯೋ ಎಂಡ್ ಮಟ್ಟ ನೋಡ್ರಿ. ಗೈಸ್ ಈ ಟೆಂಪಲ್ ಒಳಗೆ ಒಂದು ನಂದಿ ವಿಗ್ರಹ ಇತ್ತಂತ್ರಿ. ನಿಧಿಗಾಸೆಗಾಗಿ ನೋಡ್ರಿ ಇಲ್ಲಿ ಎಲ್ಲ ನಂದಿ ಮೂರ್ತಿಯನ್ನು ತೆಗೆದು ಹೋಗೋದಾರ. ಇಲ್ಲಿ ಬುಡಕ್ಕೆ ಸಿಕ್ಕೈತ ಅಂತ ನೋಡ್ಯಾರ, ಸಿಕ್ಕೈತೆ ಏನು ಮಾಡಿದ್ವಿ. ಅಲ್ಲೇ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಐತ್ರಿ. ಇಲ್ಲಿ ಪಾಕಶಾಲೆ, ಅಡುಗೆ ಮಾಡುವ ಸ್ಥಳ ಐತಿ. ಇಲ್ಲಿ ಅವಾಗಿನ ಅಡುಗೆ ಮಾಡುವ ಸ್ಥಳ ಅಂತ ಕರೀತಾರೆ ನೋಡ್ರಿ ಇದಕ್ಕೆ. ಇದೆಲ್ಲ ಏನು ಕಾಣ್ತದೆ ನೋಡ್ರಿ, ಇದು ಪಾಕಶಾಲೆ ಅಡುಗೆ ಮನೆ ಅಂತ. ಅದೇ ನಂಗೆ ಅಲ್ಲಿ ಕಾಣ್ತಿದೆ ಅಲ್ಲ ಮೇಲೆ. ಹಾಂ, ಸೈನಿಕರು ಅಲ್ಲಿ ಕುತ್ಕೊಂಡು ವಾಚ್ ಮಾಡಿದ್ರು ಅಂತ ನೋಡ್ರಿ. ಸೈನಿಕರು ಅದ್ರ ಮ್ಯಾಗ ಕುತ್ಕೊಂಡು ಯಾರೋ ಶತ್ರುಗಳು ಬಂದಾರ ಅಂತಂದು ಅಲ್ಲಿಂದ ನೋಡ್ತಿದ್ರಂತ. ಇಲ್ಲಿ ಬಾವಲಿಗಳು ಎಲ್ಲ ಅದಾವು, ಬ್ಯಾಟ್ಸ್. ಇದು ಅಡುಗೆ ಮನೆ. ಓ ವಯಸ್ಸಲ್ಲಿ ನೋಡ್ರಿ ಬ್ಯಾಟ್ಸ್ ಅದಾವೆ. ವಯಸ್ಸು ಇದು ಅಡುಗೆ ಮನೆ. ಅಲ್ಲಿ ನೋಡ್ರಿ ಬ್ಯಾಟ್ಮ್ಯಾನ್ ಹೆಂಗೆ ಕುಂತಾವೆಲ್ಲ. ಮಸಾಲೆ ರುಬ್ಬೋದು, ಇದು ಖಾರ ರುಬ್ಬೋದು. ಇಲ್ಲಿ ಹೋಗ್ಲಿಕ್ಕೆ ಮ್ಯಾಗ. ಇದು ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ರೀ. ಇಲ್ಲಿ ಅಡುಗೆ ಮನೆ ಮತ್ತು ಪಾಕಶಾಲೆ ನೋಡಿದಿಲ್ಲ. ಹಂಗೆ ಇಲ್ಲಿ ಹೋದ್ರೆ ನಮ್ಗೆ ಗಾಳಿ ಮಂಟಪ ಮತ್ತು ಗರುಡ ನಾಗಲಿಂಗನ ಬಂಡೆ ಅಂತ ಬರ್ತೈತಿ. ಅದನ್ನ ನೋಡೋಕೆ ಹೋಗೋಣ ಅಂತ ಬರ್ರಿ. ಸೊ ಅಲ್ಲಿಂದ ಬಂದ್ವಿ. ಈ 2 ಬಂಡೆ ನೋಡ್ರಿ ಹೆಂಗೆ ಕಾಣ್ತೈತಿ. ಇದು ನೋಡ್ರಿ ಸೇಮ್ ನಾಗದೇವ್ರ ಕಂಡಂಗೆ ಕಾಣ್ತೈತಿ. ಮತ್ತು ಅದ್ರ ಮುಂದೆ ಶಿವನ ಬಂಡೆ ಅಂತ ಕರೀತಾರೆ. ಇದರಿಂದ ಏನೋ ಒಂದು ಗರುಡಾಕಾರದ ಬಂಡೆ ಐತಂತ್ರಿ. ಅದಕ್ಕೆ ಇದನ್ನ ಗರುಡ ನಾಗಲಿಂಗ ಬಂಡೆ ಅಂತ ಕರೀತಾರೆ. ಮತ್ತು ಹಂಗೆ ಇಲ್ಲಿಂದ ಮುಂದೆ ಹೋದ್ರೆ ಗಾಳಿ ಮಂಟಪ ಬರ್ತೈತಿ ನೋಡ್ರಿ. ಹಾಂ, ಅಲ್ಲೇನು ಕಾಣ್ತೈತಿ ನೋಡ್ರಿ, ಅದ ಗಾಳಿ ಮಂಟಪ. ಗಾಯ್ಸ್ ಯಾರಂದ್ರೆ ಯಾರೂ ಇಲ್ಲ, ಫುಲ್ಲು ನಿರ್ಜನ ಪ್ರದೇಶದಾಗ ಬಂದಂಗೆ ಆಗಿದ್ದು ನನಗೆ. ಗೈಸ್ ಆ ಪರದೇಶಪ್ಪ ಅನ್ನೋ ಸ್ವಾಮಿಗಳು ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಗ ಕುತ್ಕೊಂಡು ಬೋಧನೆಯನ್ನು ಮಾಡ್ತಿದ್ರಂತ. ಆ ಸ್ಥಳಕ್ಕೆ ಹೋಗೋಣ ಅಂತ ಬರ್ರಿ. ಎಷ್ಟು ಹೈಟ್ ಒಳಗೆ ಐತೆ ನೋಡ್ರಿ. ಇಲ್ಲಿ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಹೋಗೋಣ ಅಂತ ಬರ್ರಿ. ಹಗ್ಗಕ್ಕೆ ಓಕೆ. ಅಲ್ಲಿ ಮ್ಯಾಗ ಹೋಗೋ ಪ್ಲೇಸ್ ಅಲ್ಲಿ ಐತಿ, ಅಲ್ಲಿಗೊಂದು ಬರ್ರಿ. ಎಲ್ಲ ಗಿಡದ್ದು ಬೇರೆ ಇದು, ಬೇರಲ್ಲ, ಬೇರೆ ಕೆಳಗಿರ್ತೈತಿ. ಇದೇನಿದು ಇದ ನೋಡ್ರಿ ಮ್ಯಾಗ ಹೋಗೋದು. ಓಕೆ. ಓ ಇಲ್ಲಿ ಸ್ವಲ್ಪ ಜಾರುತ್ತೆ, ಹುಷಾರಿಂದ ಹೋಗಬೇಕು.
ನನ್ನ ಕೈಯಲ್ಲಿ ಒಂದು ಕ್ಯಾಮ್ರಾ, ಹಿಂದೆ ಬ್ಯಾಗು, ತುಂಬ ಕಷ್ಟ ಇರುತ್ತೆ. ಮಿಸ್ ಬ್ಯಾಗ್ ಇಲ್ಲೇ ಇಟ್ಟು ಹೋಗ್ತೀನಿ. ಅಲ್ಲಿಂದ ಹತ್ತಿಕೊಂಡು ಇಲ್ಲಿ ಮೇಲೆ ಬಂದಿ ನೋಡ್ರಿ. ಈ ಕೆಳಗಿಂದ ಕಾಣತ್ತಿದ್ದು ನೋಡ್ರಿ, ಈ ಬಾಬು ಇಲ್ಲಿ ಕುತ್ಕೊಂಡು ಬೋಧನೆಯನ್ನು ಮಾಡ್ತಿದ್ರಂತ. ಇಲ್ಲಿ ನೋಡ್ರಿ, ಇಲ್ಲೇ ಸುತ್ತಲಾರ್ಕು ಇಲ್ಲೇ ಜನ ಅದು ಕುಂದಿರ್ತಿದಾರೆ ಅಂತ ಕಾಣ್ತೈತಿ. ಅವ್ರು ಅಲ್ಲಿ ಕುಂತಾಗ ಸ್ವಾಮಿಗಳು ಇಲ್ಲಿ ಕುಂತ ಬೋಧನೆಯನ್ನು ಮಾಡ್ತಿದ್ರಂತ. ಹಿಂಗೆಲ್ಲ ಹೆಸರು ಬರ್ದು ಹೋಗ್ಯಾರಲ್ರಿ, ಏನು ಸಿಗ್ತೈತೆ ಅವ್ರಿಗೆ ಅಂತೇನ. ಹಿಂಗೆ ಬಂದಲ್ಲಿ ಎಲ್ಲ ಖರಾಬ್ ಮಾಡಿ ಹೋಗುತ್ತೆ ಜನ. ಬಟ್ ಚಂದ ಕಾಣಬಾರ್ದು ಅವ್ರ ಕಣ್ಣಿಗೆ ಏನು. ಈ ಗುಹೆ ಏನು ನೋಡಿದ್ರೆ ನೋಡ್ರಿ, ಇದು ಬರೀ 80 ಮೀಟ್ರ್ ಒಳಗೈತಿ. ಇನ್ನೊಂದು ಕೇವ್ ಎಕ್ಸ್ಪ್ಲೋರ್ ಮಾಡೇನಿ ನಾನು, ಬೇಲಮ್ ಕೇವ್ಸ್ ಅಂತಂದು. ಆ ವಿಡಿಯೋ ಲಿಂಕ್ ಇಲ್ಲಿ ಮೇಲೆ ಇರ್ತೈತಿ, ಕ್ಲಿಕ್ ಮಾಡಿ ನೋಡ್ಕೊಂಬರ್ರಿ. ಅದಂಕರ್ ಇದ್ರಕ್ಕಿಂತ ಭಾಳ ಡೇಂಜರಸ್ ಐತಿ. ಪಲ್ಲವರೊಂದಿಗೆ ಯುದ್ಧ ಮಾಡಿ ಕನ್ನಡದ ಪ್ರಪ್ರಥಮ ಹೋರಾಟಗಾರ ಕದಂಬರ ಮಯೂರವರ್ಮ ಅವರ ಸಾಮ್ರಾಜ್ಯನ ಕಟ್ಟಿದಂಥ ಸ್ಥಳ ನೋಡ್ರಿ. ಇಲ್ಲೇನು ಕಾಣತೈತೆ ನೋಡ್ರಿ, ಇದು ದವಳಪ್ಪನ ಗುಡ್ಡ ಅಂತ ಕರೀತಾರೆ ಇದಕ್ಕೆ. ಇದೇ ಸ್ಥಳದಿಂದನ ಅವ್ರ ಸಾಮ್ರಾಜ್ಯನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರಂತ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಾಗ ಚಿತ್ರದುರ್ಗದ ಕೋಟೆನ ಎಕ್ಸ್ಪ್ಲೋರ್ ಮಾಡಿರ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನೆ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಹಿಂದ್, ಜೈ ಕರ್ನಾಟಕ.